ಮಾಡಿದ್ರೆ ಮಾಡುವಾಗ ನಮಗಾಗುದಿಲ್ಲ ಅದಲ್ರಿಯಪ್ಪ. ಈಗ ಅವನು ಮಾತಾಡಬಾರ್ದು. ಈಗ ಮಧ್ಯಾಹ್ನದ ಸಮಯ, ಒಂದು ಊಟ ಮಾಡಿ ಆಮೇಲೆ ಉಳಿದ ವಿಷಯ ಮಾತಾಡೋದು. ಯಾಕ ಊಟ ನೀವು ಒತ್ತಾಯ ಮಾಡಬೇಡ್ರಿ, ನಾವು ಊಟ ಮಾಡಂಗಿಲ್ಲ. ನಿಮ್ಮ ಹುಚ್ಚ ಬಿಡಿಸುವೆನು ಏನು ನಮ್ಮ ಮೇಲೆ ವೈರತನ, ಹಾಗೆತನವ, ನಮ್ಮ ಪೂರ್ವ ದ್ವೇಷಿಗಳು ನೀವು. ನಿಮ್ಮ ಅಪ್ಪ ಯಾರಂತೆ ನಂಗೆ ಗೊತ್ತಿಲ್ಲ. ನಿಮ್ ಪೂರ್ದೇಶಿ ಅಂದ್ರೆ ಮತ್ತೆ ನಾವು ಹಾಕುವ ಊಟದಿಂದ ನಿನಗೇನು ನಷ್ಟ? ನೀವು ಹಾಕುವ ಅನ್ನ ವಿಷ ಅಲ್ಲ, ಅದು ನೀವು ಹಾಕಂಗಿಲ್ಲ. ಅದನ್ನು ಬಾಯಿಗೆ ಹಾಕ್ತೇನೆ. ಹಾಗಲ್ರಿ ಮತ್ತೆ ನೀವು ನಮ್ಮ ವೈರಿಗಳ ಅಲ್ಲ, ನಾನು ನಿಮ್ಗೆ ಕೇಳುದು, ವೈರಿಗಳ ನೀವು ನಮ್ಮ ವೈರಿಗಳೇ. ಹೌದಾ? ಅಲ್ಲ, ವೈರಿಗಳಲ್ಲ. ನೀವು ನಮ್ಗೆ ವಿಷ ಹಾಕುವವ್ರೇ ಅಲ್ಲ. ನೀವು ನಮ್ಗೆ ದೇವರು ಅಂತ ನಾವು ತಿಳ್ಕೊಂಡಿವಪ್ಪ. ಸರಿ, ಅಂತದ್ರಾಗ ನಾವು ಊಟ ಮಾಡಂಗಿಲ್ಲ. ಹೇಳಿದ್ದ ಸೊಂಟಾಗಿ ಕತ್ತಿ ಎಳೆದಿದ್ದೇನೆ. ನಿಂತ ನೆಲ ನಿಮ್ದ, ಕಾಲು ನಿಮ್ದ. ಹಂಗಂತೆ ನೀವು ಮಂತ್ರಿಗಳ ನಿಮ್ಗೆ ಕೊಂದ್ರು ಕೇಳುವರು ಯಾರ? ಕೊಲ್ತೀಯ? ನಮ್ಮನ್ನು ಕೊಲ್ತೀಯ? ಚಿಕ್ಕ ಪ್ರಸಂಗಿ. ಹೌದಾದ್ರಿ? ಕತ್ತಿ ನಿಮ್ದ, ನೀವು ಮಂತ್ರಿಗಳ ನೆಲ ನಿಮ್ದ, ಕಾಲು ನಿಮ್ದ, ಕೈ ನಿಮ್ದ. ನಿಮ್ಗೆ ಕೊಂದ್ರು ಕೇಳುವರು ಯಾರ? ಅಯ್ಯೋ ಅಲ್ರಿಯಪ್ಪ, ನಾನು ಹೆಂಗೆ ನಿಮಗೆ ಭಾಷೆ ಅರ್ಥಕ್ಕೆ ಹೋದವ್ರಿಗೆ ಅರ್ಥ ಮಾಡ್ತಾ ಇದ್ರಿ. ಭಾಷೆ ಅರ್ಥ ಆಗದೆ ಹೋದವರಿಗಲ್ಲ, ಅಲ್ರಿ ನಿನ್ನ ಭಾಷೆ ಸರಿ ಅರ್ಥ ಆಗುವಾಗ ಹೇಳ್ಬೇಕು ನೀನು. ನೋಡ್ರಿ, ಗೊತ್ತಿ ನಮ್ಮದ್ದು. ಈಗ ನೀವು ನನ್ಗೆ ತೆಗೆದು ಪ್ರಸಕ್ತನ ಹಾಕಿದ್ರಿ ಅಂತ ನಿನ್ನನ್ನು ಕೊಂದೆ. ನಿಮ್ ಕೊಂದ್ರೆ ಕೇಳುವರು ಯಾರ? ಹಾಗಲ್ವಾ? ನಿನ್ನನ್ನ ನಾನು ಕೊಂದರೆ ನನ್ನನ್ನ ಕೇಳುವವ ಯಾರಿದ್ದಾರೆ? ಅಯ್ಯೋ, ಅದೊಂದು ಶಬ್ದ ಬಂದು ಸಾಕಲಿಲ್ಲ. ಬೇಕಾದದ್ದೊಂದು ಬರುವುದಿಲ್ಲ. ನನ್ನನ್ನ ಅಂದ್ರೆ ಕಬಿಟ್ಟು ನಂಗೆ ಬರ್ತದೆ ಅಂತ ಹೇಳ್ಕೊಂಡ ನಿಮ್ ಕೊಂದ್ರೆ ಕೇಳುವರು ಯಾರ? ಸರಿ, ಹಾಗಾದ್ರೆ ಯಾಕೆ ಈ ರೀತಿಯಾಗಿ? ಹಂಗಲ್ರಿ ಅಪ್ಪ, ನೀವು ತಿಳ್ಕೊಬೇಡ್ರಿ. ಸರಿ, ನಾವ ಯಾಕೆ ನಿಮ್ಮಲ್ಲಿ ಉಣ್ಣಂಗಿಲ್ಲ? ಯಾಕೆ ಊಟ ಮಾಡುವುದಿಲ್ಲ? ವ್ಯರ್ಥ ಹಿಟ್ಟಿದ್ರಿ, ವ್ಯರ್ಥ. ನೀವು ಹುಟ್ಟಿದ್ದೇ ವ್ಯರ್ಥ, ಹಿಡಿಯುವುದೆಂತದ್ದು? ಈ ಮಾತ ನಮ್ಮ ಅಪ್ಪ ಇನ್ನು ಹೇಳಿದ್ರಿ. ಎಷ್ಟು ಸಂಕಟದಲ್ಲಿ ಹೇಳಿದ್ದಾರೋ ಏನು? ನಂಗಾಗ 10 ವರ್ಷ. 10 ವರ್ಷದಲ್ಲಿ ಅಪ್ಪನಿಗೆ ಅಲ್ರಿ, ಆಗ ಹೇಳಿದ್ರ ಅಪ್ಪಯ್ಯ ಏನಂತ? ನೀ ಹುಟ್ಟಿದ್ದೆ ಎಂತ ಅಂದ್ರು. ಸರಿಯಾದ ಮಾತು ಹೇಳಿದ್ದಾರೆ. ಅದ್ರ ಮ್ಯಾಗ ನೀವು ಅರ್ಥ ಮತ್ತೆ ನೋಡೋಣ, ಮುಂದಾದ್ರೂ ಸರಿಯಾದದ್ದಾಗಬಹುದು ಅಂತ. ಅದು ಹೇಳಿ ಸುಖ ಇಲ್ಲ. ಅವರು ಎಂತ ಅಂದ್ರೆ ಮತ್ತೊಂದು ಹುಟ್ಟಂತ ಅದೇನು ಮಾಡಕ್ ಬರಂಗಿಲ್ಲ. ನಾ ಹೇಳಿದ್ದಲ್ರಿ, ಮತ್ತೆ ದೇವರು ನೆನೆಸುದ, ಆ ದೇವರನ್ನು ಸ್ತುತಿಸುವುದು. ಅದಕ್ಕೆ ಇದು ವ್ರತ. ಅದೇ ವ್ರತ. ಹೌದಾ ಹಂದಿಯ ಹಸಿ ಮಾಂಸ ತಿನ್ನುವ ವ್ರತ. ಇಡೀ ವಿಶ್ವದ ಭೂಮಂಡಲವೇ ಏನು ಮತ್ತೆ
ಪ್ರತ್ಯೇಕ ರಾಷ್ಟ್ರೀಯ ಕ್ರೀಡಾಂಗಣದ ಬಗ್ಗೆ ಯೋಚನೆ ಮಾಡುವುದಕ್ಕೆ ನೀವು ಮಂತ್ರಿ ಆದ್ಮೇಲೆ ಅದು ಆಗಂಗಿಲ್ಲ ಅಂತ ಏನ್ ಸ್ವಲ್ಪ ವಿಚಾರ ಮಾಡ್ಲಿಕ್ಕೆ ಆಗಲಿಲ್ವಾ? ಯಾವ್ರಿ ಗೋಳು ಬಂಡೆ ಕಾಣಿಸ್ತಾ ಉಂಟ. ಆ ಮಕ್ಕಳು ಇದೆಲ್ಲ ಹೇಳಿ ಸಾಯಂಗಿಲ್ಲ ನಾನು ನೋಡ್ರಿ ಬ್ಯಾಗ್ ಹೊತ್ತು ಬರೋ ತೋರಿಸ್ತಾರೆ ನಿನ್ ತಲೆ ಮ್ಯಾಗಿಂದ ಬಿತ್ತು ಅಂತ ಹೇಳಂಗಿಲ್ಲ ಏನ ಅವರಿಗೂ ಬಹಳ ವಿಶೇಷವಾದಂತ ವಸ್ತುವನ್ನು ನೋಡಿದ ಹಾಗಾಯ್ತು. ಹಂಗಲ್ಲಪ್ಪ ನಾಳೆ ದಿವಸ ಪಾಠಶಾಲೆಗೆ ಹೋದವರು ಏನು ಮಾಡಿದೆ ವಿಚಿತ್ರವಾದದ್ದು ಕೇಳಿದ್ರೆ ಗೋಳು ಮಂಡೆ ಅಂತ ಹೇಳುವುದು. ಭೂಗೋಳ ಗೊತ್ತೈತಿ ಭೂಗೋಳ ನಿನ್ನೆ ನೋಡಿವಿ ಅಂತ ಹಂಗೆ ಹಂಗೆ ಅಪ್ಪರ ಹಂಗೆ ಅಲ್ರಿ ಅಪ್ಪ ಯಾಕ್ರಿ ಅಪ್ಪ ನೀನು ನನ್ನ ಮಾತು ತಪ್ಪು ತಿಳ್ಕೊಂಡ ಮತ್ತೆ ಸರಿಯಾದ ನಾವು ಕಿರಾತ ಕೈಗೊಂಡು ಬೇಡ್ರ ಹಂದಿ ಮಾಂಸ ತಿಂದ್ಕೊಂಡು ಇದ್ದವ್ರು ನಾವು ಸರಿ. ಆದ್ರೆ ನೀವು ತಿಳ್ಕೊಂಡಾಗಿ ಇಲ್ರಿ ಯಾವ ವ್ರತ ಹಿಡಿದಿದ್ದೀರಿ? ಅದಕ್ಕೆ ಹೇಳ್ತಾರಲ್ರಿ ಅಂತದ್ದು ಏನು ಎಷ್ಟು ದೋಷ ಇವೆ ಅಂತ ಏಕಾದಶಿ. ಹಾ, ಅದ. ಏನದರ ವಿಶೇಷತೆ? ದಶಮಿ ಒಂದು ಊಟ ದಶಮಿಯಲ್ಲಿ ಒಂದು ಊಟ. ಎಷ್ಟು ದೋಷಿಗೆ ನೀರಾರ ಹೋಗಿ ಹಾಗೆ ಸಾಯಲಿ. ನಿರಾಹಾರ ಮುಟ್ಟಂಗಿಲ್ಲ ಆಹಾರ ಮುಟ್ಟಂಗಿಲ್ಲ ಏನು ಏನು ಮುಟ್ಟಂಗಿಲ್ಲ ಚೂರು ತಗೊಳಂಗಿಲ್ಲ ಅದೆಲ್ಲ ಬೇಡ ತಕ್ಕೊಳಂಗಿಲ್ಲ ಮುಖ್ಯವಾಗಿ ಗೋದಾಸಿ ದಿವಸ ಎತ್ತಿ ಬೇಕಾದ್ರೆ ತಿನ್ಬಹುದು ದ್ವಾದಶಿಯನ್ನು ತಿನ್ನಬಹುದು. ತಿಂದು ಬಿಟ್ಟದ್ದು ಅವತ್ತೇ ತಿಂತೀವಿ ನಾವು ಈ ವ್ಯರ್ಥ ಕೈಗೊಂಡೀವಿ ಅಲ್ಲ, ನೀವು ಇದನ್ನೆಲ್ಲ ಮೊದಲು ಮಾಡ್ತಾ ಇರಲಿ. ನಮ್ಮ ಚಂದ್ರಸಪ್ಪ ಅವ್ರ ಆಳ್ವಿಕೆ ಬಂದ ಮ್ಯಾಗ ನಮ್ಮ ಜೀವಮಾನ ಬದಲಾವಣೆ ಮಾಡಿ ಹಾಕ್ಬಿಟ್ರ ಅವ್ರು ಹಾಗೆ ಹಾಗೆ ಬಹಳಷ್ಟು ಬದಲಾವಣೆ ಆಗಿದೆ ಮತ್ತೇನೇನು ವಿಶೇಷತೆಯನ್ನು ಮಾಡಿದ್ದಾರೆ? ವ್ಯಾಪಾರ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ನೀವು ನಮ್ಮೂರಿಗೆ ಬರ್ಬೇಕ ಬರ್ತೇನೆ. ಒಂದು ಕಾಲದಲ್ಲಿ ಬಂದ್ರೆ ನಮ್ಮೂರ್ ದಾರಿ ಅಂದ್ರೆ ಸಮುದ್ರದಲ್ಲಿ ದೋಣಿ ಹೋದಂಗ ಹಿಂಗ ಹಾಕ್ಬಿಡ್ತಾರೆ ಅಷ್ಟೇ ಆಗ್ತದೆ. ಈಗ ಹಂಗಲ್ಲ ದಾರಿ ಬದಿಗೆ ಆಚೆ ಈಚೆ 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 ಎಲ್ಲಾ ಮರ ಕಡಿಸ್ಯಾರ ಕಡಿದು ವಿಶಾಲ ಹೆದ್ದಾರಿ ಹೌದ್ರಿ ಹೌದಾ ಹೆದ್ದಾರಿಯ ಅಗಲೀಕರಣ ಅಗಲೀಕರಣ ಮಾಡಾರ ಅಂದ್ರೆ ನಿಮ್ಮ ಚಂದ್ರಹಾಸ ಆಡಳಿತಕ್ಕೆ ಬಂದ್ಮೇಲೆ ಮರ ಕಡಿದಂತೆ ಅಂತ ಮಾತಾಡ್ಬೇಡ ಕೆಲವ್ರು ನೋಡ್ಬೇಕು ಕೆಲವರು ಊರಿಗೆ ಹೋದ್ರೆ ದಾರಿ ಬದಿಗೆ ಬೇಕಾದಷ್ಟು ಮಾತಾಡ